ಮೇ ಬಿ ಆರ್ ಜಿ ಅವರು ಈ ಸಿನಿಮಾದ ಗ್ಲಿಮ್ಸ್ ನೋಡೋದ್ಮೇಲೆ ಅವರು ಹೇಳಿಕೆ ಬದಲಾಯಿಸ್ತಾರ ಅಂತ. ಆರ್ ಜಿ ಅವ್ರು ಇಸ್ ನಾಟ್ ಆರ್ಡಿನರಿ, ವೆರಿ ಗುಡ್ ಡೈರೆಕ್ಟ್ರು. ಅವ್ರಿಗೂ ಪಾಪ ಅವ್ರೇನೋ ಅಂದ್ಕೊಂಬಿಟ್ಟಿರ್ತಾರೆ. ಯಾಕೆಂದರೆ ದುಲ್ಲಂತೂ ನೋಡಿದ್ದು ಹಿಟ್ಟು, ಇದು ಮನೆ 1,000 ಕೋಟಿ ಆಗಿ ತಪ್ಪೇನಿಲ್ಲ, ಅದು ತೊಗೊಂಡು ಹೋಗ್ತಾ ಇದೆ. ಸುನಾಮಿ ಒಂದೇ ಸತಿ ಬರೋದು, ದಟ್ ಈಸ್ ಸುನಾಮಿ ಟಾಕ್ಸಿಕ್. ಸುನಾಮಿ ಬರೋದು ಒಂದೇ ಸತಿ, ಎಷ್ಟು ವರ್ಷ ಬರ್ತದೋ ಎಷ್ಟು ಬರ್ತದೋ, ದಟ್ ಈಸ್ ಸುನಾಮಿ ಟಾಕ್ಸಿಕ್. ಅದು ಮಾಮೂಲು ಅಲೆ. ದುಲ್ಲಂತರೂ ಇಟ್ಟಾಗಬೇಕು, ಟಾಕ್ಸಿಕ್ ಇಟ್ಟಾಗಬೇಕು, ನಮಗೆ ಖುಷಿ ಆಗುತ್ತೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಆಯಿತು ಅಂದರೆ, ನಮ್ಮ ಸಲ್ಮಾನ್ ಖಾನ್ ಬೈ ಅವ್ರದ್ದೊಂದು ಇತ್ತು, ಅವ್ರು ಪೋಸ್ಟ್ ಮಾಡಿದ್ರು, ಹ್ಯಾಟ್ಸ್ ಆಫ್ ಟು ಸಲ್ಮಾನ್ ಬೈ, ಕಲಾವಿದರಿಗೆ ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಇನ್ನೊಂದು ಸಿನಿಮಾಗೆ ಹೋಗ್ಬೇಕು, ಆ ಥರ ಆಗಬೇಕು. ನಾನು ಅನ್ನೋದಕ್ಕಿಂತ ನಾವು ಅಂತ ಬಂದರೆ ಒಬ್ಬರು ಒಂದು 2 ವಾರ ಅಡ್ಜಸ್ಟ್ ಮಾಡ್ಕೊಂಬಂದಾಗ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ ಅಂತ ನನಗೆ ಆಸೆ. ಅದರಿಂದ ಸಲ್ಮಾನ್ ಖಾನ್ ಪಿಕ್ಚರ್ ಸರ್ ಪೋಸ್ಟ್ಪೋನ್ ಆಯಿತು. ಆಮೇಲೆ ಕೆಲವ್ರು ಏನಂತಾರೆ, ಅದ್ರ ಮೇಲೆ ಫೈಟ್ ಮಾಡೋಕೆ ಬರಬೇಕು ಅಂತ ಎಷ್ಟೋ ಜನ ಆಯ್ತು. ಅವ್ರು ಬಂಡವಾಳ ಹಾಕಿರೋಲ್ಲ, ಬಂಡವಾಳ ಅವ್ರು ಜೋಬಿನ ದುಡ್ಡು ಹಾಕಿರ್ತಾನೆ ಮಾತಾಡೋಕು. ಚಾಲೆಂಜ್ ಯಾರು ಬೇಕಾದ್ರೂ ಮಾಡ್ಬೋದು, ದುಡ್ಡು ಹಾಕ್ತವ್ರು ಯೋಚನೆ ಮಾಡೋಕ್ಕಲ್ಲ. ಇವತ್ತು ಎಲ್ಲ ಸಿನಿಮಾಗಳು ಹೊತ್ತು ಬರೋ 2 ಸಿನಿಮಾನು 19/3/2026 ದುಲ್ಲಂತರು ಹಿಟ್ಟಾಗಲಿ ಪಾರ್ಟು, ಟಾಕ್ಸಿಕ್ಕು ದೊಡ್ಡ ಹಿಟ್ಟಾಗಲಿ. ನಮ್ಮ ಆಸೆ ಕೂಡ, ನಾವು ಭಗವಂತನ ಪ್ರಾರ್ಥನೆಯೂ ಅದೇ ಥರ ಮಾಡ್ತೀವಿ. ಸರ್, ವೆರಿ ಫಸ್ಟ್ ಯಶ್ ಅವ್ರನ್ನ ಮೊದಲ ಬಾರಿಗೆ ನೋಡಿದಾಗ, ಯಾಕಂದರೆ ಅವರು ಇರುವಂಥ ಆ್ಯಟಿಟ್ಯೂಡು ಮತ್ತು ಅವ್ರಿಗಿರುವಂಥ ಸ್ವ್ಯಾಗು ಅಥವಾ ಅವ್ರಿಗೆ ಇರುವಂಥ ಒಳ್ಳೆ ಗುಣದ ಮೂಲಕ, ಅಂದರೆ ಸಿನಿಮಾ ಮೇಲೆ ಇರುವಂಥದ್ದು, ಸೊ ಗೊತ್ತಾಗುತ್ತೆ. ನೀವು ನೋಡಿದ ತಕ್ಷಣ ಯಶ್ ಅವ್ರಿಗೆ ಈ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾರೆ, ಇಲ್ಲಿ ತನಕ ಕುಳಿತಾರೆ ಅಂತ ಆರಂಭದಲ್ಲಿ ಅನಿಸುತ್ತೆ ಸರ್ ಯಶ್ ಅವ್ರನ್ನ ಎದುರುಗಡೆ ಫಸ್ಟ್ ಟೈಮ್ ನೋಡಿದಾಗ? ಇಲ್ಲ, ಯಶು ಎಲ್ಲದಕ್ಕೂ ಇನ್ವಾಲ್ವ್ ಹಾಕೋದು ನನಗೆ ಒಂದು ಸತಿ ಬೇರೇಟಾಗಿ, ಏನಪ್ಪ ಈ ಹುಡುಗ ಎಲ್ಲದಕ್ಕೂ ಇನ್ವೈಟ್ ಆಗ್ತದೆ, ತಪ್ಪಲ್ವ, ಎಲ್ಲ ಅವನಿಗೆ ಶರ್ಟು ಎಲ್ಲದಕ್ಕೂ ಇನ್ವಾಲ್ವ್. ನಾವು ಅದರಿಂದ ಅವನು ಕನಸು ಕಂಡಿದ್ದ, ಕನಸು ನಾನು ಹಿಂಗೆ ಮಾಡೋದು ಗೆಲ್ಲುತ್ತೆ ಅಂತ ಗೊತ್ತು. ನಮಗೆ ನಾವು ಬೇರೆ ಥರ ಯೋಚನೆ ಮಾಡಿ ತಾಟು ನಮ್ಗೆ ಎಷ್ಟು ಕಮ್ಮಿ ಆಗುತ್ತೆ ಅಂತೀವಿ, ಅವ್ನು ಹಂಗಲ್ಲ. ಇದೆಷ್ಟು ಚೆನ್ನಾಗಿ ಯಾವ ಗೆಲ್ತಿಗೆ ಹೋಗಿ ಯಾಕೆ ಗೆಲ್ಲಬೇಕು, ಯಾವ ಸೀನಲ್ಲಿ ಗೆಲ್ತೀವಿ ನಾವು, ಅದಿದೆಯಲ್ಲ ತಾಟ್ ಅಟ್ ಈಸ್ ಮೇನ್. ಆ ವಿಷಯ ಎಷ್ಟು ಹೇಳಿದ್ನಲ್ಲ, ಅವನು ಅಮೇರಿಕಾ ಥರ 100-150 ವರ್ಷ ಮುಂದೆ ನಾನು ಕಂಪೇರ್ ಮಾಡೋದು 100-150 ವರ್ಷ ಮುಂದೆ ಇದ್ದಾನೆ. ನಾವು ಅಮೇರಿಕಾ ಜಪಾನ್ ಥರ ನಮ್ಮ ಎಷ್ಟು, ನಾವು ಇನ್ನೂ ಇಲ್ಲೇ ಇಂಡಿಯಾದಲ್ಲಿ ಇದ್ದೀವಿ. ನಾವು ತಾಟ್ನ ಚೇಂಜ್ ಮಾಡೋದು, ತಿಳ್ಕೊಳ್ಳೋ ತಪ್ಪೇನಿಲ್ಲ. ಇವತ್ತು ಟೆಕ್ನಾಲಜಿ ಹೆಂಗಿದೆ, ಇವತ್ತು ನಮ್ಮ ಮಗನ ಎಷ್ಟೊತ್ತು ನನಗೆ ಬೈತೀನಿ ಬೇಡ ಅಂತಾನೆ, ಆದರೂ ನಮ್ಮ ಮಗ ನಾನು 2-3 ಸಿನಿಮಾ ತಪ್ಪು ಮಾಡಿದೆ. ಹೇಳಿದೆ, ಫ್ರೀ ಬಿಟ್ಬಿಟ್ಟು ನೀನು ಹೆಂಗಾರು ಮಾಡ್ಕೊಪ್ಪ, ನಿನ್ನ ಇಷ್ಟ ಅವ್ರ ಇಷ್ಟ. ಯಾಕಂದರೆ ಇವತ್ತು ಅವ್ನು ಬೇರೆ ಮಾಡ್ತಾನೆ, ಮುಂದಕ್ಕೆ ಚೆನ್ನಾಗಿರ್ತದೆ. ಅದರಿಂದ ನಮ್ಮ ಥಿಂಕಿಂಗ್ ತಾಟ್ ಬೇರೆ ಥರ ಇದೆ. ಇವತ್ತು ಫ್ಯಾಮಿಲಿ ಆಡಿಯನ್ಸ್ ಎಷ್ಟು ಜನ ಥಿಯೇಟ್ರ್ ಬರ್ತಾರೆ, ಯೂತ್ ಎಷ್ಟು ಜನ ಬರ್ತಾರೆ. ಇವತ್ತು ನೋಡ್ತಾ ಸಿನಿಮಾ ಯೂತು ದುಲ್ಲಂದರು ವೆರಿ ಗುಡ್ಡು, ನಮ್ಮ ಟಾಕ್ಸಿಕ್ ವೆರಿ ಗುಡ್ಡು, ಯೂತ್ ಮಾಸ್. ಇವತ್ತು ಟ್ರೈಲರ್ ನೋಡೋದು ಹದ್ರೋಗ್ಬಿಟ್ಟಿದೆ. ಅಂದರೆ ಕನ್ನಡದವ್ರು ನೋಡೋದು, ಅವತಾರ್ ಕನ್ನಡದವ್ರು ನೋಡಿದ್ದು, ಜುರಾಸಿಕ್ ಪಾರ್ಕ್ ಕನ್ನಡದವರು. ಅವತ್ತಿನ ಕಾಲದಲ್ಲಿ 60-70 ಕೋಟಿ ಮಾಡಿದಾಗ ನಮ್ಮ ಸಿನಿಮಾ 100 ಕೋಟಿ ಮೇಲೆ ಆಗಬೇಕು. ಕರ್ನಾಟಕ ಜಾಸ್ತಿನೇ ಆಗುತ್ತೆ. ಸೌತ್ ಇಂಡಿಯಾದ ದೊಡ್ಡ ಹಿಟ್ಟು, ನಾರ್ತ್ ಇಂಡಿಯಾದ ದೊಡ್ಡ ಹಿಟ್ಟು, ಆಲ್ ಓವರ್ ದ ವರ್ಲ್ಡ್ ಈ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಟ್ಟಾಗಬೇಕು, ಹಿಟ್ಟಾಗಲಿ, ನಾವು ಪ್ರಾರ್ಥಿಸೋಣ, ಒಳ್ಳೇದು ಬಯಸೋಣ. ಚಿತ್ರ ಅನ್ನೋದು ನಂದು ಅಂತಲ್ಲ, ನಮ್ಮದು ಅಂತ ಮಾಡೋಣ. ನನ್ನ ಕನ್ನಡ ಚಿತ್ರದ ಯಾರೇ ಇರೋ ಆಗಲಿ, ಯಾರೇ ನಿರ್ಮಾಪಕರನ್ನ ಕೈ ಬಿಡಬೇಡಿ. ಎಲ್ಲರ ಜೊತೆ ಒಬ್ಬ ಕೈ ತೊಟ್ಟವ್ರು ಸೌಂಡ್ ಕಮ್ಮಿ, ಎಲ್ಲರೂ ಸೇರಿ ಯಾವುದೇ ಕಲಾವಿದ ಪ್ರೋತ್ಸಾಹ ಕೊಡಬೇಕು. ಎಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು, ಪರ್ಸೆಂಟೇಜ್ ಮಾಡಬೇಕು. ಚಿತ್ರಮಂದಿರಗಳು ಖಾಲಿ ಆಗ್ಬಿಟ್ಟವೆ, ಸ್ಯಾಟ್ಲೈಟ್ ಇಲ್ಲ, ಡಿಜಿಟಲ್ ಇಲ್ಲ. ಇವತ್ತೇನು ಎಷ್ಟು ಯೋಚನೆ ಮಾಡ್ತಾರೆ, ನಿಜವಾಗ್ಲೂ ಥಿಂಕ್ ಆಗ್ತದೆ. ಅದು 600 ಕೋಟಿ ಅವರು ಪಾರ್ಟ್ನರು, ಅವರು ದುಡ್ಡು ಹಾಕ್ತಾರೆ, ಅವ್ರಿಗೂ ಜೊತೆ ಇರ್ತದೆ. ಕಷ್ಟ ಒಬ್ಬನೇ ಒಂದು 100 kg ಬರೋರ ಬದಲು 25 4 kg 4 ಜನ ಹೊತ್ತು ಇರ್ತದೆ. ಅದರಿಂದ ಆ ಥರ ಹೊತ್ಕೊಂಡು ಹೋದರೆ ಚಿತ್ರರಂಗ ಅಪೂರ್ವವಾಗಿರ್ತದೆ, ಅದ್ಭುತವಾಗಿರ್ತದೆ. ಎಲ್ಲರ ಮನೆಯಲ್ಲೂ ನೆಮ್ಮದಿ ಸಿಗುತ್ತೆ, ಖುಷಿಯಾಗಿರುತ್ತೆ. ನಾನು ಮಾತ್ರ ಚೆನ್ನಾಗಿರ್ಬೋದು, ಬೇರೆಯವ್ರು ಹಾಳಾಗೋಗ್ತಾರೆ. ಅದು ಇಂಡಸ್ಟ್ರಿಗೆ ಸ್ವಭಾವ, ಅದು ಮಾಡಬೇಡಿ.